ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೋಡಿ, ಹಳೆ ಚಾನಲ್ ಏನಿದೆ ಅದಕ್ಕೆ ತುಂಬ ಜನ ಕೇಳಿದ್ರು, ನೀವು ಎಂಬ್ರಾಯ್ಡ್ರಿ ಮಾಡ್ತೀರಲ್ವಾ, ಆ ಮಷಿನ್ ತೋರಿಸಿ ಅಂತ ಹೇಳಿ. ನೋಡಿ, ನಾನು ಇದೇ ಮಿಷಿನಲ್ಲಿ ಎಂಬ್ರಾಯ್ಡ್ರಿ ಮಾಡುವಂಥದ್ದು. ಕೆಲವೊಬ್ಬರಿಗೆ ಏನು ಕನ್ಫ್ಯೂಸ್ ಅಂದರೆ, ಇದು ನಾರ್ಮಲಾಗಿ ಬ್ಯಾಕ್ ಸೈಡಿಂದ ಇಷ್ಟೇ ಕಾಣುತ್ತೆ ವಿಡಿಯೋದಲ್ಲಿ, ಹಾಗಾಗಿ ಇದು ನಾರ್ಮಲ್ ಸ್ಟಿಚಿಂಗ್ ಮಷಿನ್ ಅಂತ ಕನ್ಫ್ಯೂಸ್ ಮಾಡಿಕೊಂಡು ತುಂಬ ಜನ ಕೇಳಿದರು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ್ಯಾವ ರೀತಿ ಎಲ್ಲ ಥ್ರೆಡ್ನ ಸೆಟ್ ಮಾಡಿಕೊಂಡು ಎಂಬ್ರಾಯ್ಡ್ರಿನ ಮಾಡ್ತೀನಿ. ಮತ್ತು ಮಷಿನ್ ವೈಬ್ರೇಟ್ ಆಗುತ್ತೆ ಅಂತ ಒಬ್ರು ಕೇಳಿದರು. ಮಷಿನ್ ಯಾವ ರೀತಿ ವೈಬ್ರೇಟ್ ಆಗುತ್ತಲ್ವ, ಅದನ್ನು ಯಾವ ರೀತಿಯಾಗಿ ಅವಾಯ್ಡ್ ಮಾಡ್ಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಬ್ಯಾಕ್ ಕ್ಯಾಮ್ರಾದಿಂದ ಫುಲ್ ಡೀಟೇಲ್ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ನೋಡಿ, ಇದು ಜಿಗ್ಜಾಗ್ ಮಿಷಿನೇನೆ, ಬಟ್ ರಾಲ್ಸನ್ ಮಿಷಿನ್ ಏನಿದೆ ಎಂಬ್ರಾಯ್ಡ್ರಿಗೆ ತುಂಬ ಚೆನ್ನಾಗಿ ಬರುತ್ತೆ ಎಂಬ್ರಾಯ್ಡ್ರಿ ಮಾಡಿದ್ರೆ. ಹಾಗಾಗಿ ಸ್ವಲ್ಪ ಎಂಬ್ರಾಯ್ಡ್ರಿಗೋಸ್ಕರನೇ ನ್ಯೂ ವರ್ಷನ್ ರಾಲ್ಸನ್ ಮಿಷಿನ್ ಅಂತ ಹೇಳ್ಬೋದು. ನೋಡಿ, ನಾರ್ಮಲಾಗಿ ಜಿಗ್ಜಾಗ್ ಮಿಷಿನಲ್ಲಿ ಇಲ್ಲೇನು ಕಾಣ್ತಿದೆ, ಈ ಪಾರ್ಟ್ ಇರುತ್ತೆ. ಬಟ್ ನೀವು ಇದಕ್ಕೆ ಏನು ಮಾಡಬೇಕು ಅಂತ ಅಂದರೆ, ಇಲ್ಲಿ ಬ್ರೇಕು ನೋಡಿ, ಇಲ್ಲಿ ಬ್ರೇಕ್ ಇದೆಯಲ್ವಾ, ಇದು ಬ್ರೇಕ್ನ ನಾವು ಈ ರೀತಿ ಮೂವ್ ಮಾಡಿದಾಗ ಇದು ನೋಡಿ, ಇದು ನಮಗೆ ಇಲ್ಲಿ ಸ್ಟಿಚಸ್ ಲೆಂತು ಅಡ್ಜಸ್ಟ್ ಆಗುತ್ತೆ. ನೋಡಿ, ಈ ರೀತಿ ನಾವಿಲ್ಲಿ ಕಾಲಲ್ಲಿ ಇದನ್ನು ಆಪ್ರೇಟ್ ಮಾಡ್ತಾನೆ ಎಂಬ್ರಾಯ್ಡ್ರಿ ಮಾಡಬೇಕಾಗತ್ತೆ. ಇದಕ್ಕೆ ಜಿಗ್ಜಾಗ್ ಮಿಷಿನ್ ಇದೆ ಅಂತ ಅಂದರೆ ಇದೊಂದು ಬ್ರೇಕ್ನ ಹಾಕಿಸ್ಕೊಳ್ಬೇಕಾಗತ್ತೆ. ಮತ್ತು ಕೆಲವೊಂದು ಪಾರ್ಟ್ಸ್ನ ರಿಮೂವ್ ಮಾಡಬೇಕು. ಅದನ್ನ ಮುಂಬರುವಂಥ ವೀಡಿಯೋಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಯಾವ್ಯಾವ ಪಾರ್ಟ್ಸ್ನ ರಿಮೂವ್ ಮಾಡಬೇಕು ಅಂತ ಹೇಳಿ. ನೋಡಿ, ನಾನಿಲ್ಲಿ ಇದ್ರ ಪ್ಲಗ್ ಬಂದು ನೋಡಿ, ಈ ರೀತಿ ನಾವು ನಾರ್ಮಲ್ ವಾಷಿಂಗ್ ಮಿಷಿನ್ಗೆಲ್ಲ ಏನು ಬರುತ್ತೆ ನೋಡಿ, ಆ ರೀತಿ ಪ್ಲಗ್ ಬರುತ್ತೆ. ಇದು ನಾರ್ಮಲಾಗಿ ಮನೆಗಳಲ್ಲಿ ನಾರ್ಮಲ್ ಸ್ವಿಚ್ ಬೋರ್ಡ್ಗೆ ಇದು ಅಡ್ಜಸ್ಟ್ ಆಗೋದಿಲ್ಲ. ಹಾಗಾಗಿ ನಾನು ಇಲ್ಲಿ ಈ ರೀತಿ ಅಡಾಪ್ಟರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ನನಗೆ ಇದು ಒಂದಾದರೆ ಸಾಕಾಗುತ್ತೆ. ಬಟ್ ರೂಮಲ್ಲಿ ಒಂದೇ ಸಾಕೆಟ್ ಬಾಕ್ಸ್ ಇರೋದ್ರಿಂದ ನನಗೆ ಅಂದರೆ ಎಕ್ಸ್ಟ್ರಾ ಏನು ರಿಂಗ್ ಲೈಟ್ ಎಲ್ಲ ಹಾಕೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇದೊಂದು ಎಕ್ಸ್ಟ್ರಾ ಇನ್ನೊಂದು ಅಡಾಪ್ಟರ್ನ ಈ ರೀತಿ 2 ಅಡಾಪ್ಟರ್ನ ಹಾಕ್ಕೊಳ್ತೀನಿ. ನೋಡಿ, ಇಲ್ಲಿ ನಾನು ರಿಂಗ್ ಲೈಟ್ ಕನೆಕ್ಷನ್ ಕೊಟ್ಕೋತೀನಿ. ಹಾಗೆ ನೀವು ತುಂಬ ಜನ ಏನು ಕೇಳ್ತಿದ್ರಿ, ಮಷಿನ್ ವೈಬ್ರೇಟ್ ಆಗುತ್ತೆ ಅಂತ ಹೇಳಿ. ನೋಡಿ, ನಾನು ಏನು ಮಾಡಿದ್ದೀನಿ ಗೊತ್ತಾ, ಇದು ವೈಬ್ರೇಟ್ ಆಗೇ ಆಗುತ್ತೆ. ನೀವು ಬೇಕಿದ್ರೆ ಎಲ್ಲರೂ ಅಬ್ಸರ್ವ್ ಮಾಡಿ. ಅಂದರೆ ನಾರ್ಮಲಾಗಿ ಈ ಹಿಂದಿ ಕಲ್ಕತ್ತಾ ಹುಡುಗರುಗಳು ಏನು ಜೆಂಟ್ಸ್ ಇದು ಮಾಡ್ತಾರೆ ನೋಡಿ, ಎಂಬ್ರಾಯ್ಡ್ರಿ ಮಾಡ್ತಾರೆ ನೋಡಿ, ಬೇಕಿದ್ರೆ ಅಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿ, ಈ ರೀತಿ ಮಾಡಿರ್ತಾರೆ. ನೋಡಿ, ನಾನು ಏನು ಮಾಡಿದ್ದೀನಿ ಅಂತ ಅಂದರೆ, ಇಲ್ಲಿ ಕಾಣ್ತಿದೆಯಾ, ಇಲ್ಲಿ ಒಂದು ನೋಡಿ, ಇವಾಗ ಕಾಣ್ತಿದೆ ನೋಡಿ, ಇಲ್ಲಿ ರಾಡ್ ಬಂದಿದೆ ಅಲ್ವಾ, ಇಲ್ಲಿ ಕಟ್ಟೋದಕ್ಕೆ ಹೋಗಬೇಡಿ. ಆದರೆ ಯಾಕಂದರೆ ಇದು ಮೂವ್ ಆಗುತ್ತೆ. ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ ನೋಡಿ, ಆ ಗ್ಯಾಪಿಂದ ಇಲ್ಲಿಗೆ ನೀವು ಕಟ್ಕೊಂಡ್ರೆ ವೈಬ್ರೇಟ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು. ಇಲ್ಲ ಅಂತಂದರೆ ಇಲ್ಲಿ ಕಾಣ್ತಿದೆ ಅಲ್ವಾ, ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆ ಅಲ್ವಾ, ಇಲ್ಲಿಂದ ತೆಗೆದು ಕೂಡ ಕಟ್ಬೋದು. ಅಂದರೆ ಇಲ್ಲಿ ತುಂಬ ದಪ್ಪ ಥ್ರೆಡ್ಡೆಲ್ಲನೂ ಹಾಕೋದಕ್ಕಾಗೋದಿಲ್ಲ, ಚಿಕ್ಕದು ಇರುತ್ತೆ ಹೋಲು. ಹಾಗಾಗಿ ನಾನು ಇಲ್ಲಿಂದ ಇಲ್ಲಿಗೆ ಹಾಕ್ಕೊಂಡಿದ್ದೆ. ಹಾಗೆ ನೋಡಿ, ಮೋಟರ್ನ ಎಂಬ್ರಾಯ್ಡ್ರಿ ಮಿಷನ್ಗೆ ನೋಡಿ ನಾರ್ಮಲಾಗಿ ಇದೇ ರೀತಿ ಟೇಬಲ್ ಕೆಳಗಡೆನೇ ಫಿಟ್ ಮಾಡ್ತಾರೆ. ಇದನ್ನು ಕೂಡ ಒಬ್ಬರು ಕೇಳಿದರು, ಮೋಟರ್ ಎಲ್ಲಿ ಹಾಕಿಸ್ಕೊಂಡಿದ್ದೀರಾ ಕಾಣೋದಿಲ್ಲ ಅಂತ ಹೇಳಿ. ನೋಡಿ, ಈ ರೀತಿ ಟೇಬಲ್ ಕೆಳಗಡೆ ಫಿಕ್ಸ್ ಮಾಡುವಂಥದ್ದು ಮೋಟರು. ನೋಡಿ, ಇಲ್ಲಿ ಆನ್ ಆ್ಯಂಡ್ ಆಫ್ ಸ್ವಿಚ್ ಇರುತ್ತೆ ನೋಡಿ, ಈ ರೀತಿ. ನಾನು ಯಾವಾಗಲೂ ಈ ರೀತಿ 90ಗೆ ಸೆಟ್ ಮಾಡ್ಕೊಂಡಿರ್ತೀನಿ. ಇದು ಈ ಸ್ಪೀಡ್ ನನಗೆ ಅಡ್ಜಸ್ಟ್ ಆಗಿದೆ, ಹಾಗಾಗಿ ನಾನು ಇದೇ ಸ್ಪೀಡಲ್ಲೇ ಇಟ್ಕೊಂಡಿರ್ತೀನಿ. ಇದನ್ನು ಪ್ರೆಸ್ ಮಾಡಿದ್ರೆ ಈಗ 90 ಸ್ಪೀಡಲ್ಲೇ ಲಾಕ್ ಆಗುತ್ತೆ. ಹಾಗೆ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ವೀಲು ಆ್ಯಂಟಿ ಕ್ಲಾಕ್ ವೈಸ್ ತಿರುಗುತ್ತೆ, ಮತ್ತು ಈ ರೀತಿ ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸು ಎರಡೂ ರೀತಿಲೂ ತಿರುಗುತ್ತೆ. ಓಕೆನಾ? ಇದಕ್ಕೆ ನಾನು ಲಾಕ್ ಮಾಡಿ ಬಿಟ್ಬಿಡ್ತೀನಿ. ಇದಿಷ್ಟು ಮೋಟಾರ್ ಬಗ್ಗೆ ಆಯಿತು. ಹಾಗೆ ಪಾಪ ಯಾರೋ ಗೊತ್ತಿಲ್ಲ ಅನಿಸುತ್ತೆ, ಅವರು ನೆನ್ನೆ ಈ ಮಾರ್ಕರ್ ಯಾವ ಮಾರ್ಕರ್ ಅಂತ ಕೇಳಿದರು. ನೋಡಿ, ಇದು ಅಪ್ಸರಾ ಗ್ಲಾಸ್ ಮಾರ್ಕಿಂಗ್ ಅಂತ ಹೇಳಿ, ನೋಡಿ ಕಾಣ್ತಿದೆಯಾ, ಅಪ್ಸರಾ ಗ್ಲಾಸ್ ಮಾರ್ಕಿಂಗ್ ಅಂತ ಹೇಳಿ ಎಂಬ್ರಾಯ್ಡ್ರಿಗೆಲ್ಲ
ಅಂದರೆ ಹಾರಿ ವರ್ಕ್ ಈ ರೀತಿ ಮಷಿನ್ ಎಂಬ್ರಾಯ್ಡ್ರಿಗೆಲ್ಲ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಹಾಗೆ ನಾನು ಇಟ್ಕೊಂಡಿದ್ದೀನಿ. ನನಗೆ ಬೇಕಾಗಿರುವಂಥ ಬಾಬಿನು, ಗುಂಪಿನ್ನು, ಸ್ಕ್ರೂ ಡ್ರೈವರ್ಗಳು ಮತ್ತು ಮೆಂಡರ್ಗಳು, ಪೆನ್ನು, ಮತ್ತು ಇಲ್ಲೂ ಅಷ್ಟೇ ನೋಡಿ ಸೂಜಿ, ಈ ರೀತಿ ಒಂದು ದೊಡ್ಡ ಸೂಜಿನೂ ಇಟ್ಕೊಂಡಿರ್ತೀನಿ ಏನಾದ್ರು ಬೇಕಾಗುತ್ತೆ ಅಂತ ಹೇಳಿ. ಮತ್ತು ಮಾರ್ಕರ್, ಈ ರೀತಿ ಒಂದು ಸೀಸರ್, ಈ ರೀತಿಯಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಜೀನ್ಸ್ ಪ್ಯಾಂಟ್, ಹಳೆ ಜೀನ್ಸ್ ಪ್ಯಾಂಟ್ ಇರುತ್ತಲ್ವ ಅದರಲ್ಲಿ ಕಟ್ ಮಾಡಿ ನಾನು ಹಳೆ ಮಿಷಿನ್ಗೆ ಹಾಕ್ಕೊಂಡಿದ್ದೆ, ನಾರ್ಮಲ್ ಸ್ಟಿಚಿಂಗ್ ಮಿಷಿನ್ಗೆ. ಅದಕ್ಕೆ ಇವಾಗ ಅಂಗಡಿಯಲ್ಲಿ ನಾನು ಯೂಸ್ ಇಲ್ಲ ಇದು, ಬಟ್ ಅದಕ್ಕೋಸ್ಕರ ಮೊದಲು ಹಳೆ ಮಿಷಿನ್ ಮನೇಲಿ ಸ್ಟಿಚ್ ಮಾಡ್ತಿದ್ದೆ ನೋಡಿ, ಅವಾಗೆಲ್ಲ ಸೀಸರು ಸ್ಕೇಲ್ಗಳನ್ನ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಯೂಸ್ ಮಾಡ್ಕೊಳ್ತಿದ್ದೆ ಈ ಪೌಚ್ನ. ಇದನ್ನ ಜೀನ್ಸ್ ಪ್ಯಾಂಟಲ್ಲಿ ಮಾಡಿರುವಂಥದ್ದು. ಬಟ್ ಇವಾಗ ನಾನು ಜಾಕ್ ಮಿಷಿನ್ ತೊಗೊಂಡಿರೋದ್ರಿಂದ ಅದಕ್ಕೆಲ್ಲ ಈಗ ಶಾಪಲ್ಲಿರೋದ್ರಿಂದ ಮಷೀನು, ಅದಕ್ಕೆಲ್ಲ ಇದು ಏನು ಶಾಪಲ್ಲಿ ಇದ್ರ ನೆಸೆಸಿಟಿ ಇಲ್ಲ ಅನಿಸ್ತು. ಹಾಗಾಗಿ ನಾನು ಮನೆಯಲ್ಲೇ ಎಂಬ್ರಾಯ್ಡ್ರಿ ಮಿಷಿನ್ಗೆ ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ. ನಾನು ಯೂಸ್ ಮಾಡುವಂಥದ್ದು ಕಿರಣ್ ಜರಿ. ಹೊಸದಿದೆಯಾ ತೋರಿಸ್ತೀನಿ ನಿಮಗೆ ನೋಡಿ. ನಾನು ಯೂಸ್ ಮಾಡುವಂಥದ್ದು ಕಿರಣ್ ಜರಿನ ಯೂಸ್ ಮಾಡ್ತೀನಿ, ಮತ್ತು ಬುಲೆಟ್ ಥ್ರೆಡ್ನ ಯೂಸ್ ಮಾಡ್ತೀನಿ. ಇದು ಸ್ವಲ್ಪ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ, ಹಾಗಾಗಿ ಇದನ್ನು ಯೂಸ್ ಮಾಡ್ತೀನಿ. ನಾನೇನು ನಾರ್ಮಲಾಗಿ ಈ ರೀತಿ ಥ್ರೆಡ್ ಯೂಸ್ ಮಾಡ್ತೀನಿ, ಅದನ್ನು ಇಲ್ಲಿಗೆ ಹಾಕ್ಕೊಳ್ತೀನಿ. ಸ್ಟ್ಯಾಂಡ್ ಕೊಟ್ಟಿದ್ದಾರಲ್ವ, ಥ್ರೆಡ್ ಸ್ಟ್ಯಾಂಡು, ಇದಕ್ಕೇ ಹಾಕೋತೀನಿ. ಇದಕ್ಕೆ ಹಾಕ್ಕೊಂಡು ನಾರ್ಮಲಾಗಿ ಈ ರೀತಿ ಹಾಕ್ಕೊಂಡು ನಾವು ನಾರ್ಮಲಾಗಿ ಥ್ರೆಡ್ನ ಹಾಕ್ಕೊಂಡು ಏನು ಎಂಬ್ರಾಯ್ಡ್ರಿನ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅದೇ ನೀವೇನಾದ್ರು ಸಿಲ್ಕ್ ಥ್ರೆಡ್ನ ಹಾಕ್ಕೊಂಡ್ರೆ ಅದು ತೋರಿಸ್ತೀನಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿ. ನೋಡಿ, ಈ ರೀತಿ ಸಿಲ್ಕ್ ಥ್ರೆಡ್ ಏನಾದ್ರು ನೀವು ಇಲ್ಲಿ ಹಾಕ್ಕೊಂಡ್ರೆ ಏನಾಗುತ್ತೆ, ಕೆಲವೊಂದು ಸಲ ಫುಲ್ಲು ಇಲ್ಲಿ ಗಂಟಾಗ್ಬಿಡುತ್ತೆ. ಕಾಣ್ತಿದೆಯಾ, ಇಲ್ಲಿಗೆ ಈ ರೀತಿ ಸುತ್ಕೊಂಡ್ಬಿಡುತ್ತೆ. ನೀವು ವರ್ಕ್ ಮಾಡ್ತಾನೆ ಈ ರೀತಿ ಥ್ರೆಡ್ ಸುತ್ಕೊಂಡು ಗಂಟಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ನೋಡಿ, ಇದು ಮಷಿನ್ ಜೊತೆಲೇ ಬಂದಿತ್ತು ಈ ಟೂಲು. ಇದು ಟೂಲ್ ಮಷಿನ್ ಜೊತೆನೇ ಬಂದಿತ್ತಾಯ್ತಾ. ಇದು ಸ್ವಲ್ಪ ಇದು ಫಿಟ್ ಮಾಡಿಬಿಟ್ಟಿದ್ದೀನಿ, ಹಾಗಾಗಿ ಇದು ಬರೋದಿಲ್ಲ. ಇದು ಮಷಿನ್ ಜೊತೆ ಏನು ಬಂದಿತ್ತಲ್ವ, ಇದಕ್ಕೆ ಅಂದರೆ ನಾನು ಈ ರೀತಿ ಹೊಸ ಥ್ರೆಡ್ ಅಂದರೆ ಒಂದು ಸ್ವಲ್ಪ ಯೂಸ್ ಮಾಡಿರೋದಿಲ್ಲಲ್ವ, ಹೊಸ ಥ್ರೆಡ್ನ ಹಾಕೊಳ್ಳುವಾಗ ನಾನು ಈ ರೀತಿ ಹಾಕ್ಕೊಳ್ತೀನಿ. ಈ ರೀತಿ ಹಾಕ್ಕೊಂಡು ನಾವು ಇಲ್ಲಿ ಹಾಕ್ಕೊಂಡು ವರ್ಕ್ ಮಾಡಿದ್ರೆ ಸಲೀಸಾಗಿ ಬರುತ್ತೆ. ಕಾಣ್ತಿದೆಯಾ, ಈ ರೀತಿ ಸಲೀಸಾಗಿ ಬರುತ್ತೆ ನಮಗೆ ನಾವು ವರ್ಕ್ ಮಾಡಬೇಕಾದ್ರೆ. ಬಟ್ ಇದಕ್ಕೆ ನಾನಿಲ್ಲಿ ಮೂರು ಥರ ನಾನು ಮಷಿನ್ಗೆ ದಾರನ ಫಿಕ್ಸ್ ಮಾಡ್ಕೊಳ್ತೀನಿ. ಒಂದು ಈ ರೀತಿ ಆಯಿತು, ಒಂದು ಸ್ಟ್ಯಾಂಡ್ಗೆ ಹಾಕ್ಕೊಂಡು ಜರಿ ಥ್ರೆಡ್ ಎಲ್ಲ ಸ್ಟ್ಯಾಂಡಲ್ಗೆ ಹಾಕ್ಕೊಂಡು ಥ್ರೆಡ್ ಸ್ಟ್ಯಾಂಡ್ ಏನಿದೆ ಅದಕ್ಕೆ ಹಾಕ್ಕೊಂಡು ಮಾಡ್ತೀನಿ ಅಲ್ವಾ. ಮತ್ತು ಹೊಸ ರೋಲ್ಗಳನ್ನ ನಾನು ಇದಕ್ಕೇ ಹಾಕ್ಕೊಂಡು ಮಾಡ್ತೀನಿ. ಬಟ್ ನಾವು ಯೂಸ್ ಮಾಡಿರ್ತೀವಿ ನೋಡಿ, ತುಂಬ ಇನ್ನು ಸ್ವಲ್ಪನೇ ಇರುತ್ತೆ. ಥ್ರೆಡ್ ಬಂದು ನೋಡಿ ಈ ರೀತಿ ಸ್ವಲ್ಪ ಇರುತ್ತೆ, ಫುಲ್ಲೆಲ್ಲ ಖಾಲಿ ಆಗ್ತಾ ಬಂದಿರುತ್ತೆ ನೋಡಿ. ಅದನ್ನು ಇಲ್ಲಿಗೆ ಹಾಕ್ಕೊಂಡ್ರೆ ಇಲ್ಲೂ ಕೂಡ ಸಿಕ್ಕಾಕೊಳ್ಳುತ್ತೆ ನೋಡಿ. ಈ ರೀತಿ ಬಂದಾಗ ಅದು ಇಲ್ಲೇನಿದೆ ಮುಂದೆ ಇಲ್ಲಿಗೆ ಸಿಗಾಕೊಂಡ್ಬಿಡುತ್ತೆ, ದಾರ ಸಲೀಸಾಗಿ ಬರೋದಿಲ್ಲ. ಆವಾಗಲೂ ಕೂಡ ಥ್ರೆಡ್ ಕಟ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಏನು ಮಾಡ್ತೀನಿ ನಾನು, ಈ ರೀತಿ ಥ್ರೆಡ್ ಖಾಲಿ ಆಗ್ತಾ ಬಂದಿದೆ ಅಂತ ಅನ್ನೋವಾಗ ನೋಡಿ, ಇದೇನಿದೆ ನೋಡಿ, ಇದನ್ನು ಇಲ್ಲಿ ಒಂದು ಹೋಲ್ ಇದೆ ಅಲ್ವಾ, ಈ ಹೋಲ್ಗೆ ಇದನ್ನು ಈ ರೀತಿ ಹಾಕ್ಕೊಳ್ತೀನಿ ನೋಡಿ. ಈ ರೀತಿ ಹಾಕ್ಕೊಳ್ತೀನಿ. ಈ ರೀತಿ ಹಾಕ್ಕೊಂಡು ನೋಡಿ, ಈ ಹೋಲ್ಗೆ ಈ ರೀತಿ ಹಾಕ್ಕೊಂಡು ಈ ಥ್ರೆಡ್ನ ಇಲ್ಲಿ ಹಾಕ್ಕೊಳ್ತೀನಿ. ಈ ಎರಡು ಕಡ್ಡಿ ಥರ ಏನಿದೆ ನೋಡಿ, ಇದ್ರ ಮೇಲ್ಗಡೆಯಿಂದ ಹಾಕ್ಕೊಂಡು ನಾವು ನಾರ್ಮಲಾಗಿ ಯಾವ ರೀತಿ ದಾರಾನ ಹಾಕ್ಕೊಳ್ತೀವಿ ಆ ರೀತಿ ಹಾಕ್ಕೊಂಡ್ರೆ ಆವಾಗ ನೀಟಾಗಿ ಬರುತ್ತೆ.
ನೀವು ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಈ ರೀತಿ ನೀಟಾಗಿ ಬರುತ್ತೆ. ಎಲ್ಲೂ ಕೂಡ ಗಂಟುಗಳಾಗೋದಿಲ್ಲ. ಫುಲ್ಲು ದಾರ ಥ್ರೆಡ್ ಖಾಲಿ ಆಗೋವರೆಗೂ ನೀಟಾಗಿ ಬರುತ್ತೆ. ನೀವು ಅದಕ್ಕಿಂತ ಏನು ಬೆಸ್ಟ್ ಅಂತಂದರೆ, ನಿಮಗೇನಾದ್ರೂ ಇಲ್ಲೇನಾದ್ರು ವಿಂಡೋಸ್ ಇತ್ತು, ನೀವು ವಿಂಡೋಸ್ ಮುಂದೆ ಇಟ್ಕೊಂಡಿದ್ದೀರಾ ಅಂತಂದರೆ ವಿಂಡೋಸ್ಗೆ ನೀವು ಸಪೋರ್ಟಾಗಿ ವಿಂಡೋ ಸಪೋರ್ಟಿಂದ ನೀವು ಬೇಕಿದ್ರೆ ಥ್ರೆಡ್ನ ಹಾಕ್ಕೊಳ್ಬೋದು. ಅದು ಯಾವ ರೀತಿ ಅಂತಂದರೆ ನೋಡಿ, ಈ ರೀತಿ ವಿಂಡೋಸ್ ಕಂಬಿಗಳು ಬರುತ್ತೆ ಅಲ್ವ ಕಬ್ಬಿಣದ್ದು, ಅದಕ್ಕೆ ನೀವು ಇದನ್ನು ಒಂದು ಲೋಟದೊಳಗಡೆ ಹಾಕ್ಬಿಟ್ಟು ನೀವು ಈ ರೀತಿ ಕಂಬಿ ಒಳಗಡೆಯಿಂದ ತೊಗೊಂಡು ಇಲ್ಲಿ ಇಟ್ಬಿಡಿ, ಲೋಟದೊಳಗಡೆ ಇಟ್ಬಿಡಿ. ನೀವು ಈ ರೀತಿ ಇಟ್ಬಿಟ್ಟು ನಾರ್ಮಲಾಗಿ ವಿಂಡೋ ಏನಿದೆ, ವಿಂಡೋಯಿಂದ ನೀವು ಈ ರೀತಿ ಥ್ರೆಡ್ನ ಹಾಕ್ಕೊಂಡ್ರೂ ಸಹ ನಿಮಗೆಲ್ಲೂ ಕೂಡ ದಾರ ಕಟ್ಟಾಗೋದಾಗಲಿ ಏನಾಗಲಿ ಆಗೋದಿಲ್ಲ. ತುಂಬ ಸಲೀಸಾಗಿ ಬರುತ್ತೆ ನೋಡಿ. ಈ ರೀತಿ ವಿಂಡೋ ಕಂಬಿ ಇದು ಅಂತ ಅಂದರೆ ಒಳಗಡೆಯಿಂದ ತೊಗೊಂಡು ಒಂದು ಲೋಟಕ್ಕೋ ಅಥವಾ ಒಂದು ಬಟ್ಲಿಗೆ ಏನಕ್ಕಾರು ಹಾಕಿ ಈ ರೀತಿ ಇಟ್ಬಿಟ್ರೆ ನಿಮಗೆ ಆರಾಮಾಗಿ ಥ್ರೆಡ್ ಅನ್ನೋದು ತುಂಬ ಈಸಿಯಾಗಿ ಬರುತ್ತೆ. ಆವಾಗಲೂ ಕೂಡ ಥ್ರೆಡ್ ಎಲ್ಲೂ ಕೂಡ ಕಟ್ಟಾಗೋದಿಲ್ಲ. ಇದಿಷ್ಟು ನಾನು ಯಾವ ರೀತಿ ಎಲ್ಲ ಥ್ರೆಡ್ನ ಹಾಕ್ಕೊಂಡು ಎಂಬ್ರಾಯ್ಡ್ರಿನ ಮಾಡ್ತೀನಿ ಅಂತ ಅನ್ನೋದಾಗಿತ್ತು. ಆದರೆ ಸ್ವಲ್ಪ ಜನ ಕೇಳಿದರು, ನಾವು ಥ್ರೆಡ್ ಹಾಕ್ಕೊಂಡು ಎಂಬ್ರಾಯ್ಡ್ರಿ ಮಾಡುವಂಥ ಟೈಮಲ್ಲಿ ಥ್ರೆಡ್ ಕಟ್ಟಾಗ್ತಾ ಇರುತ್ತೆ, ಯಾಕಂದ್ರೆ ನಾವು ಹೆಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೂ ಕೂಡ ಥ್ರೆಡ್ ಅನ್ನೋದು ಕಟ್ಟಾಗ್ತಾ ಇರುತ್ತೆ, ನೀವು ಯಾವ ರೀತಿಯಾಗಿ ಥ್ರೆಡ್ನ ಹಾಕ್ಕೊಳ್ತೀರಾ ವಿಡಿಯೋ ಮಾಡಿ ಅಂತ ಕೇಳಿದರು. ಹಾಗಾಗಿ ಅಂದರೆ ಹಳೆ ಚಾನಲಲ್ಲಿ ಕೇಳಿದರು, ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ. ವಿಡಿಯೋ ಹೇಗೆ ಅನ್ನಿಸ್ತು, ಹಾಗೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತಾ ಏನು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.